ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ಪೂರ್ವ ಸಿದ್ಧತಾ ಪರೀಕ್ಷೆ 2025. ಈ ಸಮಾಜಶಾಸ್ತ್ರ ವಿಷಯದ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳು, ಯಾವ ಪ್ರಶ್ನೆಗಳು ಕೇಳ್ತಾರೆ ಎಂಬ ಮತ್ತು ನಿಮ್ಮ ಮನಸ್ಸಿನಲ್ಲಿ ಕಳವಳ ಇರ್ತದೆ. ಪೂರ್ವ ಸಿದ್ಧತಾ ಪರೀಕ್ಷೆಗೆ ಯಾವೆಲ್ಲ ಪ್ರಶ್ನೆಗಳು ಕೇಳ್ಬೋದು ಅಂತಂದು. ಯಾಕಂದರೆ ಯಾಕೆ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೇನು ಜನವರಿ ಬಂತು, 2024 ಕಳೆದು 2025 ಹೊಸ ವರ್ಷ ಆರಂಭ ಆಗ್ತಾಯಿದೆ. ಜನವರಿಯ 2ನೇ ವೀಕಲ್ಲಿ ಅಂದರೆ 2ನೇ ವಾರದಲ್ಲಿ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ. ಆಲ್ರೆಡಿ ಎಲ್ಲ ಡಿಸ್ಟಿಕ್ಗಳ ಟೈಮ್ ಟೇಬಲ್ಲು ನಿಮ್ಮ ಡಿಸ್ಟಿಕ್ಗಳಿಗೆ ಬಂದಿರ್ಬೋದು. ಸೊ ದಯವಿಟ್ಟು ಅವುಗಳನ್ನು ಗಮನಿಸಿ. ಸೊ ಇದಕ್ಕಾಗಿ ನಾವು ಹೊಸ ಐಡಿಯಾ ಮತ್ತು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಅದು ಹಳೆಯ ಪೂರ್ವಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಇನ್ನೂ ಕೇಳಬಹುದಂಥ ಕೆಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಯಾವೆಲ್ಲ ಪಾಠದ ಮೇಲೆ ಬಂದಿದೆ ಅಂತೇಳಿ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ರಿ, ಗಮನಿಸ್ತಾ ಹೋಗಿ. ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮಕ್ಕೆ ಆಯ್ದುಕೊಂಡಿದೆ? ಸೊ ಆಯ್ಕೆಗಳನ್ನ ನೋಡಿದಾಗ ಸಿ ಉತ್ತರ ವಿಜಯಪುರ ಇದನ್ನ ಆಯ್ದುಕೊಂಡಿದೆ. ಡೆಮೋಗ್ರಫಿ ಎಂಬ ಪದವನ್ನ ಪರಿಚಯಿಸಿದವರು ಯಾರು? ಆಚಿಲ್ ಗಿಲಿಯಾರ್ಡ್ ಅವರು ಏನು ಮಾಡ್ತಾರೆ ಅಂತಂದರೆ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸ್ತಾರೆ. ಹರಿಜನ ಪದವನ್ನು ಮೊದಲು ಪರಿಚಯಿಸಿದವರು, ಪಾಠಗಳನ್ನು ನೋಡಿ 1ನೇ ಅಧ್ಯಾಯದ ಮೇಲೆ ನಿಮಗೆ ಬೇಟಿ ಪಡಾವ್ ಬೇಟಿ ಬಚಾವ್ ಎಂಬ ಪಾಠಗಳು ಕೇಳಿದ್ದಾರೆ. ಭಾರತೀಯ ಸಮಾಜ ನಿರ್ಮಾಣ ಜನಸಂಖ್ಯಾಶಾಸ್ತ್ರ ಅಂತ ಹೇಳಿ ಡೆಮೋಗ್ರಫಿಯನ್ನು ಸಹ ಅಲ್ಲಿದೆ ಕೇಳಿದ್ದಾರೆ. ಹರಿಜನ್ ಪದವನ್ನು ಮೊದಲು ಪರಿಚಯಿಸಿದವರು ಸಾಮಾಜಿಕ ಅಸಮಾನತೆ ಮತ್ತು ಒಳಗೊಳ್ಳುವಿಕೆ ಈ ಪಾಠದ ಮೇಲೆ ಹರಿಜನ್ ಪದವನ್ನು ಮೊದಲು ಬಳಸಿದವರು ನರಸಿಂಹ ಮೆಹ್ತಾ ಅವರು. ಸಂವಿಧಾನದ ಯಾವ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ? ನಿಮಗೆಲ್ಲ ಗೊತ್ತಿದೆ. ಒಳಗೊಳ್ಳುವಿಕೆಯ ಕಾರ್ಯತಂತ್ರ ಈ ಅಧ್ಯಾಯದ ಮೇಲೆ ಹೇಳಿರುವಂಥ ಪ್ರಶ್ನೆ ಇದು ಒಂದೇ ಪ್ರಶ್ನೆ ಅಲ್ಲ. ಎನ್ಯುವಲ್ ಎಕ್ಸಾಮ್ ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಯಾವುದೇ ಪ್ರಶ್ನೆ ಇರಲಿ, ಈ ಪ್ರಶ್ನೆ ಕಡ್ಡಾಯವಾಗಿರ್ತದೆ. ಕಲಂ 17 ಅಂತ ಹೇಳ್ತೀವಿ. ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರೇ ಭಾರತದಲ್ಲಿ ಕುಟುಂಬ ಎಂಬ ಪಾಠದ ಅಧ್ಯಾಯದಲ್ಲಿ ಹೆನ್ರಿ ಮೆನ್ ಅವ್ರು ಏನು ಮಾಡ್ತಾರೆ ಅಂದರೆ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೀತಾರೆ. ಇನ್ನು ದಿ ರಿಮೆಂಬರ್ಡ್ ವಿಲೇಜ್ ಎಂಬ ಪುಸ್ತಕವನ್ನು ಬರೆದವರು ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಈ ಪಾಠದ ಮೇಲೆ ಕೇಳಿರುವಂಥ ಪ್ರಶ್ನೆ ಇದು. ದಿ ರಿಮೆಂಬರ್ಡ್ ವಿಲೇಜ್ ಎಂಬ ಪುಸ್ತಕವನ್ನು ಬರೆದವರೇ MN ಶ್ರೀನಿವಾಸ್ ಅವರು. ಮಾರುಕಟ್ಟೆಯಲ್ಲಿ ಕಾಣದ ಕೈ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು? ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಈ ಪಾಠದ ಮೇಲೆ ಅಂದರೆ ಅಧ್ಯಾಯದ ಮೇಲೆ ಆಡಮ್ ಸ್ಮಿತ್ ಅವರು ಈ ಒಂದು ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಕನ್ನಡ ಮೊದಲ ನ್ಯೂಸ್ ಚಾನೆಲ್ ಯಾವುದು? DD ಚಂದನ. ಮಲಪ್ರಭಾ ರೈತರ ಹೋರಾಟ ಯಾವಾಗ ಪ್ರಾರಂಭ ಆಯಿತು? ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಈ ಪಾಠದ ಮೇಲೆ 1980ರಲ್ಲಿ ಈ ಚಾಲು ಆಗ್ತದೆ, ಏನು ಪ್ರಾರಂಭವಾಗ್ತದೆ. ಆಧುನೀಕರಣ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು? ಅಧ್ಯಾಯ 8 ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಪಾಠದ ಮೇಲೆ ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಡೇನಿಯಲ್ ಲರ್ನರ್ ಏನಪ್ಪಾ ಅಂತಂದರೆ ಪರಿಚಯವನ್ನು ಕೊಡ್ತಾರೆ. ಇನ್ನು ಆವರಣದಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರಗಳನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳವನ್ನು ತುಂಬಿರಿ. ಪ್ರತಿಯೊಂದಕ್ಕೂ 1 ಅಂಕ ಆಗ್ತಿದೆ. 5 ಅಂಕಗಳ ಪ್ರಶ್ನೆಗಳಿರ್ತವೆ. ಭಾರತವನ್ನ ಭಾಷೆಗಳ ವಸ್ತು ಸಂಗ್ರಹಾಲಯ ಎಂದು ಕರೆದವರು AR ದೇಸಾಯಿ ಅವರು. ತರವಾಡು ಮಾತೃ ಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಒಂದು ಉದಾಹರಣೆ ಆಲ್ರೆಡಿ ಕೊಟ್ಟಿದ್ರು, ನಾನು ಅದನ್ನು ಇಲ್ಲಿ ಒಂದು ಸ್ವಲ್ಪ ಮೆನ್ಷನ್ ಮಾಡಿ ಬರೆದುಕೊಂಡು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳೆಂದು ಕರೆದವರೇ ಚಾರ್ಲ್ಸ್ ಮೆಟ್ಕಾಪ್ ಅವರು. ಮುದ್ರಣ ಯಂತ್ರ ಕಂಡು ಹಿಡಿದವರೇ ಜಾನ್ ಗುಟೆನ್ಬರ್ಗ್. ಸತ್ಯ ಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾಯ ಫೂಲೆ. ಸೊ ಇವು 5 ಪ್ರಶ್ನೆಗಳು ನಿಮಗೆ ಬಿಟ್ಟ ಸ್ಥಳ ಅಂಕಗಳನ್ನು ಕೇಳಿರುವಂಥ ಪೂರ್ವ ಸಿದ್ಧತೆಗೆ. ಇನ್ನು ಪೂರ್ವ ಸಿದ್ಧತೆಯಲ್ಲಿ ಕೇಳಬಹುದಂತ ಕೆಲವು ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೋಡಿದಾಗ BS ಗುಹೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಜನಾಂಗಗಳ ವರ್ಗೀಕರಣ. ಇಲಂ ಎಂದರೆ ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ, ಕೇರಳದಲ್ಲಿ ಬರ್ತದೆ. ಗ್ರಾಮ ಪಂಚಾಯಿತಿ ನೀರು ಪೂರೈಕೆ ಅಂದರೆ ಗ್ರಾಮ ಪಂಚಾಯಿತಿ ನೀರಿನ ಪೂರೈಕೆ ಅಷ್ಟೇ ಅಲ್ಲ, ಒಳಚರಂಡಿ ವ್ಯವಸ್ಥೆ, ಗ್ರಾಮ ಸ್ವಚ್ಛತೆ ವ್ಯವಸ್ಥೆ, ಇನ್ನು ರಸ್ತೆಗಳ ಸ್ವಚ್ಛತೆ ಏನೆಲ್ಲ ಬರ್ತಾವಲ್ಲ ಸೌಕರ್ಯಗಳ, ಅವುಗಳ ಬಗ್ಗೆ ಕುರಿತಂತೆ ಗ್ರಾಮ ಪಂಚಾಯತಿ ನಾವು ನೋಡ್ಕೋತೀವಿ, ಕಾಣುತ್ತೀವಿ. ರೂಪರ್ಟ್ ಮರ್ಡೋಕ್ ನ್ಯೂಸ್ ಕಾರ್ಪೊರೇಷನ್ ಎಂಬ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ. ಭೀಮಸೇನ ಎಂಬ ದಲಿತ ಒಂದು ಚಳುವಳಿ ಯಾರು ಆಗಿದ್ರು ಇದರ ಮುಖಂಡ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. 1 ವಾಕ್ಯದಲ್ಲಿ ಉತ್ತರಿಸಿ 5 ಅಂಕದ. ಸೊ ಗಮನಿಸ್ತಾ ಹೋಗಿ. ಏಕತೆ ಎಂದರೆ ನಾವೆಲ್ಲರೂ ಒಂದು ಅಥವಾ ನಾವು ಎಂಬ ಭಾವನೆಯೇ ಏಕತೆ. ಕರ್ನಾಟಕದ ಪ್ರಮುಖ ಹಿಂದುಳಿದ ವರ್ಗಗಳ ಸಮಿತಿ, ಅದು ಪ್ರಥಮ ಸಮಿತಿ ಅಂತಂದಾಗ
ನಾಗನಗೌಡ ಆಯೋಗ ಸಮಿತಿ ಎಷ್ಟರಲ್ಲಿ ಜಾರಿಗೆ ಬಂತು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಸೇವಾ ಸ್ವಯಂ ಉದ್ಯೋಗಿ ಮಹಿಳಾ ಸಂಘ ಪ್ರಾರಂಭಿಸಿದವರೆ 1972ರಲ್ಲಿ ಇಳಾ ಆರ್ ಭಟ್ ಅವರು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು KM ಕಪಾಡಿಯಾ. TRP ವಿಸ್ತೃತ ರೂಪ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ದೂರದರ್ಶನ ಅಳತೆ ಬಿಂದು. ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನಾಗಿತ್ತು? ಉಳುವವನೇ ಭೂಮಿಯ ಒಡೆಯ. ಭೂಮಿಯನ್ನ ಯಾರು ಭೂಮಿಯನ್ನ ಹದಗೊಳಿಸಿ ಬಿತ್ತನೆ ಮಾಡೋದಾಗ್ಲಿ ಅಥವಾ ಬೆಳೆಯನ್ನು ಬೆಳೆಯೋದಾಗ್ಲಿ ಆ ಭೂಮಿಯ ಎಲ್ಲ ಈ ಕೆಲಸ ಕಾರ್ಯಗಳನ್ನು ಕೊಟ್ಟಲ್ಲ ಅವನೇ ಭೂಮಿಯ ಒಡೆಯ ಎಂಬ ಒಂದು ಘೋಷವಾಕ್ಯನಲ್ಲೇ ಕೂಗ್ತಾರೆ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನು ರಚಿಸಿದವರೇ MSA ರಾವ್ ಅವರು. ಇವೆಲ್ಲವೂ 1 ಅಂಕದ ಪ್ರಶ್ನೆಗಳು. ಇನ್ನು ಭಾಗ ಬಿಗೆ ಹೋದಾಗ 10 ಪ್ರಶ್ನೆಗಳಿಗೆ 1, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ಷಮಿಸಬೇಕು, 2 ಮತ್ತು 3 ವಾಕ್ಯಗಳಲ್ಲಿ ಉತ್ತರಿಸಿ. ಬೌದ್ಧ ಧರ್ಮದ 2 ಪಂಗಗಳು ನಿಮಗೆಲ್ಲ ಗೊತ್ತಿದೆ, ಮಹಾಯಾನ ಮತ್ತು ಹೀನಾಯಾನ ಅಂತ ಹೇಳ್ತೀವಿ. ಬೀಮಾರು ಏನನ್ನ ಸೂಚಿಸುತ್ತದೆ? ತೀವ್ರ ಜನಸಂಖ್ಯೆ ಹೆಚ್ಚಳವನ್ನ ಇದು ಸೂಚಿಸುತ್ತದೆ. BI ಅಂದರೆ ಬಿಹಾರ, MA ಅಂದರೆ ಮಧ್ಯಪ್ರದೇಶ, R ಎಂದರೆ ರಾಜಸ್ಥಾನ, U ಎಂದರೆ ಉತ್ತರ ಪ್ರದೇಶ. ಈ ಎಲ್ಲಾ ರಾಜ್ಯಗಳು ಜನಸಂಖ್ಯೆಯಿಂದ ಕೂಡಿರುವಂತಹ ರಾಜ್ಯಗಳಾಗಿವೆ. ಹೀಗಾಗಿ ಬೀಮಾರು ಅಂತ ಹೇಳ್ತೀವಿ ನಾವು. ರಾಷ್ಟ್ರೀಯ ಭವ್ಯತೆಗೆ ಅಡ್ಡಿಪಡಿಸುವ ಯಾವುದಾದರೂ ಸವಾಲುಗಳು 2. ಉಗ್ರವಾದಕ್ಕೆ ಪ್ರೇರಣೆ ಕೊಡುವುದು ಮತ್ತು ಕೋಮುವಾದದ ಭಾವನೆಯನ್ನು ತಾಳೋದಕ್ಕೆ ಈ ಒಂದು ಅಡ್ಡಿಪಡಿಸುವಂತ 2 ಸವಾಲುಗಳು ಅಂತ ಹೇಳ್ತೀವಿ. ಮಧ್ಯ ವಲಯದ ಯಾವುದಾದರೂ 2 ಬುಡಕಟ್ಟುಗಳು ನಿಮಗೆಲ್ಲ ಗೊತ್ತಿದೆ. ಸಂತಾಲರ ಬುಡಕಟ್ಟು, ಮುಂಡಾ ಬುಡಕಟ್ಟು, ಇನ್ನುಳಿದ ಗೊಂಡರು ಮತ್ತು ಬಿಲ್ಲರು ಎಂಬ 2 ಬುಡಕಟ್ಟುಗಳಲ್ಲಿ ಬರ್ತವೆ. ಕರ್ತನ 2 ಕಾರ್ಯಗಳು ಅಂದ್ರೆ ಈ ಕುಟುಂಬದ ಯಜಮಾನದ 2 ಕರ್ತವ್ಯಗಳು. ಕುಟುಂಬದ ಹೊಣೆಗಾರಿಕೆ ಆಗಿರುವುದು, ಎಲ್ಲ ಸದಸ್ಯರ ವರ್ತನೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವಂತದ್ದು. ಅವಿಭಕ್ತ ಕುಟುಂಬದ 2 ಅನಾನುಕೂಲಗಳು ಯಾವುವು? ಸೋಮಾರಿತನದ ಪ್ರೋತ್ಸಾಹಿಸುತ್ತದೆ, ವ್ಯಕ್ತಿತ್ವ ಬೆಳವಣಿಗೆ ಅಡಚಣೆ ಆಗ್ತದೆ. ಇದು ಅವಿಭಕ್ತ ಕುಟುಂಬದ 2 ಅನಾನುಕೂಲಗಳು ಅಂತ ಹೇಳ್ತೀವಿ. ಸೊ ಉತ್ತರಗಳನ್ನ ಇಷ್ಟೇ ಬರೆದ್ರು ನೀವು ಏನು ಅಡ್ಡಿ ಇಲ್ಲ. ನೋಡ್ರಿ, ನರೇಗಾ ವಿಸ್ತರಿಸಿ. ಸೊ ಯಾವ ರೀತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ. ಭಾರತೀಯ ನಗರದ ಯಾವುದಾದ್ರೂ 2 ಸಮಸ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಇಲ್ಲಿ. ಕೊಳಚೆ ಪ್ರದೇಶಗಳು, ನಗರ ಅಂದ್ರೆ ಕೊಳಚೆ ಹೆಚ್ಚಾಗ್ತದೆ. ಸಂಚಾರ ದಟ್ಟಣೆ ಸಮಸ್ಯೆ ಗೊತ್ತಲ್ಲ ನಿಮಗೆಲ್ಲ, ಟ್ರಾಫಿಕ್ ಯಾವ ರೀತಿ ಈಗ ದೊಡ್ಡ ದೊಡ್ಡ ಬೆಂಗಳೂರು, ಪುಣೆ, ಮುಂಬೈ, ದಿಲ್ಲಿ ಅಂತ ಶಹರದಲ್ಲಿ ಬಹಳ ದಟ್ಟಣೆ ಆದಂಥ ಸಮಸ್ಯೆನ ನಾವಲ್ಲಿ ಕಾಣ್ತೀವಿ. 42 ಯಾವುದಾದರೂ ಈ 2 ಆನ್ಲೈನ್ ಶಾಪಿಂಗ್ ತಾಣಗಳು ನಿಮಗೆಲ್ಲ ಗೊತ್ತಿದೆ. ಈಗೆಲ್ಲ ಆಲ್ರೆಡಿ ಶಾಪಿಂಗ್ ನಿಮಗೆಲ್ಲ ಮಾಡ್ತಿರ್ತೀರಿ. ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಅಂತ ಹೇಳ್ತೀವಿ, ಹೌದಾ? ಸೊ ಇವೆರಡು ಶಾಪಿಂಗ್ನ ತಾಣಗಳು. ಇನ್ನಷ್ಟು ಬೇರೆ ಸಿಕ್ಕಾಪಟ್ಟೆ ಏನಪ್ಪಾ ಅಂತಂದರೆ ಆನ್ಲೈನ್ ತಾಣಗಳನ್ನು ನಾವು ಕಾಣಬಹುದು. ಭಾರತದ ಯಾವುದಾದ್ರೂ 2 ಮಹಿಳಾ ಸಂಘಟನೆಗಳನ್ನು ಹೆಸರಿಸಿ. ಬ್ರಾಹ್ಮಣ ಅಥವಾ ಬ್ರಾಹ್ಮಿಣಿ ಮಹಿಳಾ ನಿಲಯ, ಅದು ಮದ್ರಾಸ್ನಲ್ಲಿ ಪ್ರಾರಂಭ ಆಗ್ತದೆ. ಮಹಿಳಾ ಸೇವಾ ಸಮಾಜ, ಇದು ಮೈಸೂರಿನಲ್ಲಿ ಪ್ರಾರಂಭವಾಗುವಂಥದ್ದು. ಭಗಿನಿ ಸಮಾಜ, ಇದು ಪೂನಾದಲ್ಲಿ. ಇವೇನಪ್ಪ ಅಂತಂದರೆ ಮಹಿಳಾ ಸಂಘಟನೆಗಳು ಅಂತ ಹೇಳ್ತೀವಿ. ಸೊ ಇದಲ್ಲದೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ಸಿ ಕೆಳಗಿನ ಯಾವುದಾದ್ರೂ 7 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯು ನೀಡಿದ ಸಲಹೆಗಳನ್ನು ವಿವರಿಸಿ. ಸೊ ಈ ವಿಡಿಯೋಗಳ ನಿಮ್ಗೆ ಉತ್ತರ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ಗೆ ಹೋಗಿ ಅಲ್ಲಿ ಎಲ್ಲಾ ಸೋಷಿಯಾಲಜಿ, ರಾಜ್ಯಶಾಸ್ತ್ರ, ಸಮಾಜ ಇತಿಹಾಸ ಅಷ್ಟೇ ಅಲ್ಲದೆ ಕನ್ನಡ, ಇಂಗ್ಲಿಷ್, ಇನ್ನುಳಿದ ಜಿಯೋಗ್ರಫಿ ಎಲ್ಲ ವಿಷಯಗಳ ನೋಟ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ನೋಟ್ಸ್ಗಳನ್ನು ಪಡೀರಿ. ಇಲ್ಲ ಅಂತಂದರೆ ನಿಮಗೆ ವಿಡಿಯೋಗಳಿದೆ, ಪ್ಲೇಲಿಸ್ಟಲ್ಲಿ ವಿಡಿಯೋ ಇದ್ದಾವೆ. ಅಲ್ಲಿ ಎಲ್ಲ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾವು ವಿವರಣೆ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಅವುಗಳನ್ನು ಗಮನಿಸಿ. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳನ್ನು ವಿವರಿಸಿ. ಸೂಕ್ಷ್ಮ ಹಣಕಾಸು ಎಂದರೇನು? ಸೂಕ್ಷ್ಮ ಹಣಕಾಸಿನ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಅವಿಭಕ್ತ ಕುಟುಂಬಗಳ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ರೈತರ ಆತ್ಮಹತ್ಯೆಗೆ ದೇಶಪಾಂಡೆ ಮತ್ತು ಸರೋಜ ಆರೋರ್ ಅವರು ನೀಡಿದ ಕಾರಣಗಳನ್ನು ವಿಶ್ಲೇಷಿಸಿ. ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಬಸ್ತರ್ ಬುಡಕಟ್ಟು ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ವಿವರಿಸಿ. ಭಾರತದ ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ವಿಶ್ಲೇಷಿಸಿ. ಭಾರತದಲ್ಲಿನ ಸಂಸ್ಕೃತೀಕರಣ ಪ್ರಕ್ರಿಯೆಯಲ್ಲಿ ವಿವರಿಸಿ.
ಜಾಗತೀಕರಣಕ್ಕೆ ಸಹಾಯಕವಾಗುವ ಅಂಶಗಳನ್ನು ಚರ್ಚಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವು 5 ಅಂಕದ ಪ್ರಶ್ನೆಗಳು. ಒಟ್ಟು 7 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ. ಭಾಗ ಡಿ ಅನ್ನು ನೋಡಿದಾಗ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಎಷ್ಟ್ರಿ? 30 ವಾಕ್ಯಗಳು. ವೈವಿಧ್ಯತೆ ಅರ್ಥ ತಿಳಿಸಿ, ಭಾರತದಲ್ಲಿನ ವೈವಿಧ್ಯತೆ ಅಂಶಗಳನ್ನು ವಿವರಿಸಿ. ನಾನು ಸೆಕೆಂಡ್ PUC 5 ಮತ್ತು 10 ಅಂಕ ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಈ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಸೊ ದಯವಿಟ್ಟು ಯಾರು ಗಮನಿಸಿಲ್ಲ ಅಲ್ಲಿ ನೋಡಿ, ಎಲ್ಲ ಪ್ರಶ್ನೆಗಳು ಅವೇ ಬಂದಿವೆ ಇಲ್ಲಿ. ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆಗಳನ್ನು ವಿಶ್ಲೇಷಿಸಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸಿ. ಸೊ ಇದು ಈ 2023ರಲ್ಲಿ ಕೇಳಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆ. ಸೊ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗ್ತದೆ, ನಾನು ಹಾಕಿರ್ತೀನಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.